ಎಷ್ಟು ತಂದ್ರು ಜೀರೋ ಅಕೌಂಟ್ಗೆ ದುಡ್ಡು ಹಾಕ್ತೀವಿ ದುಡ್ಡು ಹಾಕಿಲ್ಲ. ಬೆಲೆ ಏರಿಕೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಮೇಡಮ್, ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಆಗಿದೆ ಮೇಡಮ್. ಎಲ್ಲ ರೈಟ್ ಜಾಸ್ತಿ, ಗ್ಯಾಸ್ ರೈಟ್ ಜಾಸ್ತಿ, ಕಾಳು ತರಕಾರಿ ಎಲ್ಲ ರೈಟ್ ಜಾಸ್ತಿ. ಅದು ಮಾಮೂಲಿ ಮೇಡಮ್, ಎಲ್ಲ ಕಡೆನೂ ಏರ್ತಾನೆ ಇದೆ. ಸರಿಯಾದ ಕಾರಣಗಳು ಇವರು ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅವರ ಆಳ್ವಿಕೆಯಲ್ಲಿ ಕರ್ನಾಟಕ ಅಷ್ಟೊಂದು ಸುಧಾರಣೆ ಆಗಲಿಲ್ಲ. ಇವಾಗ ನಮ್ಮ ಸಿದ್ದರಾಮಯ್ಯನವರು ಆಳ್ತಾವ್ರೆ. ಎಷ್ಟೋ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಮಾಡಿದ್ರು. ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ? ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು, ನಮ್ ದೇಶನ ಕಾಪಾಡ್ಬೇಕು. ನಮ್ ಭಾರತ ಯಾವತ್ತೂ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಎಲ್ಲಾ ದೇಶಕ್ಕಿಂತ ನಮ್ ದೇಶ ಮೇಲಿರ್ಬೇಕು. ಕರ್ನಾಟಕ ಗೌರ್ಮೆಂಟ್ ನೋಡಿ ಫ್ರೀ ಬಸ್ ಎಲ್ಲ ಬಿಟ್ಟು ಎಲ್ಲಾರನ್ನ ಹಾಳು ಮಾಡ್ಬಿಟ್ರು. ಅದೇ ನಮ್ ಬಡವ್ರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಡ್ಸಿದ್ರೆ ಗೌರ್ಮೆಂಟ್ ಎಷ್ಟು ಜನ ಹುಡುಗರು ಓದ್ತಾ ಇದ್ರು. 2024ರಲ್ಲಿ ಇನ್ನೇನು 4 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಪ್ರಧಾನಿ ಮೋದಿಯವರಾದರೆ ಉತ್ತಮ ಮೇಡಮ್. ಯಾಕೆಂದರೆ ಅವ್ರಿಗೆ ಇಡೀ ನಮ್ಮ ಇಂಡಿಯಾ ಆಳೋ ಒಂದು ಶಕ್ತಿ ಇದೆ ಅವ್ರಿಗೆ. ಏನೋ ಒಂಥರ ದೈವ ಅಂತ ಸಂಭೂತ ಅವರು ಆಳಿದ್ರೆ ನಮ್ಮ ಇಂಡಿಯಾಗೆ ಒಳ್ಳೇದಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಮೇಡಮ್. ಬೇರೆಯವರೆಲ್ಲ ಆಳಬೇಕು ಅಂತ ಅವಾಗಿದ್ದರು, ಮೊದಲೆಲ್ಲ ಒಳ್ಳೊಳ್ಳೆ ನಾಯಕರುಗಳಿದ್ದರು, ಕಾಂಗ್ರೆಸ್ಸಲ್ಲೇ ಇದ್ದರು, ಅವರೆಲ್ಲ ಆಳಿದ್ರು. ಒಂದು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಅವರೆಲ್ಲ ಒಂದು ವಾಜಪೇಯಿ ಅವರು, ಇವರೆಲ್ಲ ಚೆನ್ನಾಗಿ ಆಳ್ಕೊಂಬಂದರು. ಇವಾಗ ಏನಪ್ಪ ಶಕ್ತಿ ಇರೋದು ಅಂದರೆ ಇವರು ಮೋದಿಯವ್ರಿಗೆ ಒಬ್ಬರಿಗೆ ಮೇಡಮ್. ರಾಹುಲ್ ಗಾಂಧಿ ಅವರು ಯಾಕೆ ಪ್ರಧಾನಿ ಆಗಬಾರ್ದು? ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಯಾಕೆ ಆಗಬಾರ್ದು ಅಂತ ನಿಮ್ಗೆ ಅನಿಸ್ತಿದೆ? ಅವ್ರಿಗೆ ಇನ್ನೂ ಭಗವಂತ ಅವ್ರಿಗೆ ಆ ಶಕ್ತಿ ಕೊಟ್ಟಿಲ್ಲ ಅಂತ ನಾನು ಅನ್ಕೊತೀನಿ ಮೇಡಮ್. ಯಾಕೆಂದರೆ ಮೋದಿಯವರು ಬಂದಾಗಿಂದ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇದು ಕೋವಿಡ್ ಬಂತು. ಕೋವಿಡಲ್ಲಿ ವ್ಯಾಕ್ಸಿನೇಷನ್ ಕಂಡುಹಿಡಿದ್ರು. ಎಷ್ಟು ಶಾರ್ಟ್ ಪೀರಿಯಡಲ್ಲಿ ಕಂಡುಹಿಡಿದ್ರು ಅಂದರೆ ಜನ ಪಾಪ ಎಷ್ಟೋ ಜನ ಹೋದ್ರು, ತೀರೋದ್ರು, ಇಲ್ಲ ಅಂತಲ್ಲ. ಆ ಕೋವಿಡ್ ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ದು ತುಂಬ ಶಾರ್ಟ್ ಪೀರಿಯಡ್ ಕಂಡುಹಿಡ್ದು ಎಷ್ಟೋ ಇಡೀ ಇವಾಗ ಏನು ನಾವು ಉಸಿರಾಡ್ತಾ ಇವಾಗೆಲ್ಲ ನಾವೇನು ಉಸಿರಾಡ್ತಾ ಇದ್ದೀವಿ ಆ ವ್ಯಾಕ್ಸಿನೇಷನ್ ಕಂಡುಹಿಡ್ದಿರೋದ್ರಿಂದ ಅವ್ರು ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರು ಅಂದರೆ ಬೇರೆ ಯಾರಾದರೂ ಇದ್ದಿರೋ ನಿಜವಾಗ್ಲೂ ಮಾಡ್ತಾ ಇರಲಿಲ್ಲ ಕೆಲಸ. ಅದನ್ನು ನಾನು ಒಪ್ಕೊತೀನಿ. ನಾನೇ ಅಲ್ಲ, ಇಡೀ ನಮ್ಮ ಜನತೆನೇ ಒಪ್ಕೊತಾರೆ. ಆ ಥರ ಒಂದೊಂದು ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ, ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ರಾಹುಲ್ ಗಾಂಧಿಯವರು ಅವರ್ಯಾರು ಬಂದರೆ ಅವ್ರಿಗೆ ಇಂಥ ಶಕ್ತಿ ಇಲ್ಲ ಅಂತ ನಾನು ಓಪನಾಗಿ ಹೇಳ್ಬಿಡ್ತೀನಿ. ಬೇಕಾರೆ ಬೇರೆ ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ಬೋದು. ಏನೋ ಇದು ಕರ್ನಾಟಕ ರಾಜ್ಯಕ್ಕೊಂದು ಒಳ್ಳೆಯದಾಗಿ ಮಾಡ್ಬೋದು ಹೊರತು ಇಡೀ ದೇಶಕ್ಕಾಗಿ ಮಾಡುವಂಥ ಶಕ್ತಿ ಇರೋದು ಮೋದಿಯವ್ರು ಒಬ್ಬರಿಗೆ ಮೇಡಮ್. ಅದಾದಮೇಲೆ ನೆಕ್ಸ್ಟು ಭಗವಂತ ಯಾರನ್ನ ಹೆಂಗೆ ಯಾವ ಥರ ಇದು ಮಾಡ್ತಾನೋ ಹೇಳೋಕ್ಕಾಗಲ್ಲ. ಅದಂತೂ ನಾನು ಹೇಳ್ಬೋದು ಅಷ್ಟೇ. 2014ರಲ್ಲಿ ಮೋದಿ ಅವರು ಗೆದ್ದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಆಡಳಿತವನ್ನು ನಿರ್ವಹಿಸ್ಕೊಂಡು ಬರ್ತಿದ್ದಾರೆ. ಆ ಆಡಳಿತ ನಿಮಗೆ ಮೆಚ್ಚುಗೆ ಅನಿಸ್ತಿದೆಯಾ? ಹೌದು ಮೇಡಮ್, ತುಂಬ ಮೆಚ್ಚುಗೆ ಆಗಿದೆ. ಚೆನ್ನಾಗಿ ಮಾಡ್ತಾಯಿದ್ದಾರೆ, ಆಡಳಿತ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಏನು ತೊಂದರೆ ಇಲ್ಲ. ಆದರೆ ಇಂಡಿಯಾದಲ್ಲಿ ಅವ್ರ ಥರನೇ ಮುಖ್ಯಮಂತ್ರಿಗಳು ಕೆಲವರು ಇವಾಗ ನೋಡಿ, ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅವರ ಆಳ್ವಿಕೆಯಲ್ಲಿ ಕರ್ನಾಟಕ ಅಷ್ಟೊಂದು ಸುಧಾರಣೆ ಆಗಲಿಲ್ಲ. ಇವಾಗ ನಮ್ಮ ಸಿದ್ದರಾಮಯ್ಯನವ್ರು ಆಳ್ತಾವ್ರೆ. ಎಷ್ಟೋ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಮಾಡಿದ್ರು, ಮತ್ತು ಅಕ್ಕಿ ಇದೆಲ್ಲ ಏನೋ ಸುಮಾರು ಎಲ್ಲ ಮಾಡಿದ್ರು. ಹಂಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಚೆನ್ನಾಗಿ ಎಲ್ಲ ಕಡೆ ಇದ್ದರೆ ಇಡೀ ಇಂಡಿಯಾಗೆ ಒಂದು ಒಳ್ಳೆಯದಾಗುತ್ತೆ. ಈ ಒಂದೊಂದು ಸ್ಟೇಟಲ್ಲೂ ಮುಖ್ಯಮಂತ್ರಿಗಳು ಒಬ್ಬೊಬ್ಬರ ಥರ ಒಂದೊಂದು ಥರ ಇದ್ದರೆ ಮೋದಿಯವ್ರಿಗೆ ಶಕ್ತಿ ಇರಲ್ಲ. ಆದ್ರೂ ಅವ್ರು ಯಾರಿಗೂ ಹೆದರ್ಕೊಳ್ಳಲ್ಲ, ಮಾಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರವ್ರ ಕೆಲಸ ಅವ್ರವ್ರು ಮಾಡಬೇಕು, ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮೇಡಮ್. ಬೆಲೆ ಏರಿಕೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಮೇಡಮ್, ಬೆಲೆ ಏರಿಕೆ ಆಗ್ತಾ ಇದೆ. ಅದು ಸರಿಯಾದ ಕಾರಣಗಳು ಇವರು ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅವರ ಆಳ್ವಿಕೆಯಲ್ಲಿ ಕರ್ನಾಟಕ ಅಷ್ಟೊಂದು ಸುಧಾರಣೆ ಆಗಲಿಲ್ಲ. ಇವಾಗ ನಮ್ಮ ಸಿದ್ದರಾಮಯ್ಯನವ್ರು ಆಳ್ತಾವ್ರೆ. ಎಷ್ಟೋ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಮಾಡಿದ್ರು, ಡೈಲಿ ಉಪಯೋಗ ಆಗುವಂಥದ್ದು ಅದನ್ನೇ ಜಾಸ್ತಿ ಮಾಡಿಬಿಟ್ರು. ಅದು ಸ್ವಲ್ಪ ನೋಡ್ಕೊಂಡು ಜನತೆಗೆ ಜಾಸ್ತಿ ಕಷ್ಟ ಕೊಡದೇ ಇರೋ ಥರ ಎಲ್ಲ ಕಮ್ಮಿ ಮಾಡ್ಕೊಂಬಂದ್ರೆ ಇನ್ನೂ ಒಳ್ಳೆಯದೇ. ಅದು ಏನು ಮಾಡ್ತೀರಾ, ಅಲ್ಲಿ ಮೇನು ಸೆಂಟ್ರಲಲ್ಲಿ ಇವರಿದ್ದಾರೆ, ಮೋದಿಯವರಿದ್ದಾರೆ. ಇಲ್ಲಿ ಸ್ಟೇಟಲ್ಲಿ ನಮ್ಮ ಸಿದ್ದರಾಮಯ್ಯನವರಿದ್ದಾರೆ. ಇವ್ರಿಗೆ ಏರುಪೇರು ಹೆಂಗೆ ಅಂತ ಗೊತ್ತಾಗಲ್ಲ. ಇವ್ರದ್ದು ಆಳ್ವಿಕೆ ಇವ್ರದ್ದು ಇರುತ್ತೆ, ಅವ್ರದ್ದು ಆಳ್ವಿಕೆ ಅವ್ರದ್ದು ಇರುತ್ತೆ. ಎಲ್ಲ ಕಡೆ ಟ್ಯಾಲಿ ಮಾಡಬೇಕಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಅನಿಸುತ್ತೆ. ಜನ ಇಲ್ಲಿ ಬೆಂಗಳೂರಲ್ಲಿ ಅಷ್ಟಾಗಿ ಸೀರಿಯಸ್ಸಾಗಿ ತಗೋತಾ ಇಲ್ಲ ಬೆಲೆ ಏರಿಕೆ ಬಗ್ಗೆ, ಯಾರೂ ಅಷ್ಟೇ. ಯಾಕಂದರೆ ಇಲ್ಲೆಲ್ಲ ಮಿಕ್ಸು, ಬೆಂಗಳೂರಲ್ಲಿ ಎಲ್ಲ ಮಿಕ್ಸ್ ಆಗ್ಬಿಟ್ಟವ್ರೆ. ಯಾರು ಏನು ಕೇಳೋದಿಲ್ಲ. ಒಂದು ರೋಡಲ್ಲಿ ಒಂದು ಹಳ್ಳ ಬಿದ್ದವ್ರು ಯಾರೂ ಕೇಳಲ್ಲ. ಅದೇ ಹಳ್ಳೀಲಿ ನೋಡಿ ರೋಡ್ಗಳು ಎಷ್ಟು ಕ್ಲೀನಾಗಿದೆ ಅಂದರೆ, ಯಾಕೆಂದರೆ ಅಲ್ಲೆಲ್ಲ ಕೇಳ್ತಾರೆ.
ಒಗ್ಗಟ್ಟಾಗಿ ಇಡೀ ಒಂದು ಹಳ್ಳಿನೇ ನಿಂತ್ಕೊಂಡ್ಬಿಡ್ತದೆ, ರೋಡ್ ಸರಿ ಇಲ್ಲಪ್ಪ ರೋಡ್ ಮಾಡುವಂತ. ಇಲ್ಲಿ ಯಾರು ಕೇಳ್ತಾರೆ ಮೇಡಮ್? ಯಾರು ಎಲ್ಲೋ ಒಂದು ಕಡೆ ಗುಂಡಿ ತೋಡಿದ್ರೂ ಸೈಡಲ್ಲಿ ಹಿಂಗೆ ಹೋಗ್ಬಿಡ್ತಾರೆ, ಯಾರು ಕೇಳಲ್ಲ. ಆ ಥರ ಆಗೋಗಿದೆ. ಇಲ್ಲಿ ಕೇಳಬೇಕು, ಜನ ಎಚ್ಚೆತ್ಕೋಬೇಕು, ಏನಾಗಿದೆ ಎತ್ತಾಗಿದೆ ಅಂತ ಕೇಳಬೇಕು. ಎಲ್ಲೋ ಒಂದು ಇಬ್ಬರು ಮೂರು ಹಿಂಗೆ ಚಿಟಿಕೆ ಹೊಡೆದ್ರೆ ಆಗಲ್ಲ, ಎಲ್ಲ ಕೈ ತಟ್ಟಬೇಕು. ಕೈ ತಟ್ಟಿದ್ರೇ ಎಲ್ಲ ಒಂದು ಇದು ಬರುತ್ತೆ. ಆದ್ರೂ ಈಗ ಸರ್ಕಾರ ಹೆಂಗೆ ನಡೆಸ್ತಾವ್ರೆ, ಯಾವ ಥರ ಇದು ಮಾಡ್ತಾವ್ರೆ ಅಂತ ನಮಗೆ ಅಷ್ಟಾಗಿ ಹೇಳಕ್ಕೆ ಬರೋಲ್ಲ. ಅವ್ರವ್ರು ಇದು ಅವ್ರವ್ರಿಗೆ ಗೊತ್ತು. ಇವಾಗ ಸಂಸಾರದಲ್ಲಿ ಇವಾಗ ನಾನೊಬ್ಬ ಸಂಸಾರದ ಇದು ಅಂದ್ಕೊಳ್ಳಿ, ಹೆಂಡ್ತಿ ಮಕ್ಕಳು ತಂದೆ ತಾಯಿ ಎಲ್ಲ ನಾನು ನೋಡ್ಕೋತಾ ಇರ್ತೀನಿ. ನಮ್ಮ ಕಷ್ಟ ನಮ್ಗೆ ಗೊತ್ತಿರ್ತದೆ ಅವ್ರಿಗೆ ಹೆಂಗೆ ಮಾಡಬೇಕು ಅಂತ. ಹಂಗೆ ಸಿದ್ದರಾಮಯ್ಯ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಹಂಗೆ ಮೋದಿಯವ್ರ ಕಷ್ಟ ಮೋದಿಗೆ ಗೊತ್ತು. ನಾವು ಏಕದಮ್ ಕಮ್ಮಿ ಮಾಡಿಬಿಡಿ ಅಂದರೆ ಆಗಲ್ಲ. ಅದು ಹೆಂಗೆ ಆಗುತ್ತೋ ಅದೇ ಥರ ಮಾಡ್ತಾರೆ. ಮೋದಿಯವರನ್ನ ಸೋಲ್ಸೋಕೆ ವಿಪಕ್ಷ ನಾಯಕರುಗಳು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಷಡ್ಯಂತ್ರಗಳು ಮಾಡ್ತಾ ಇರ್ತಾರೆ. ಅವ್ರಿಗೇನು ಅವ್ರ ಮುಂದೆ ಬರಬೇಕು ಅಂತ ಅವ್ರು ಮಾಡ್ತಾರೆ. ಇವಾಗ ನಾನು ಮುಂದೆ ಗಾಡೀಲಿ ಮುಂದೆ ಹೋಗಬೇಕು ಅಂತ ನಾನು ಎಕ್ಸಲೇಟ್ರು ಜೋರ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಆ ಥರ ಅವರು ಹೋಗ್ತಾರೆ. ಕೊನೆಗೆ ಗೆಲ್ಲೋದು ಯಾರು ಗೆಲ್ಲಬೇಕು ಅವ್ರು ಗೆಲ್ತಾರೆ. ಆವಾಗಲೇ ರಿಸಲ್ಟ್ ಬಂದಾಗಲ್ವ ನೋಡೋದು. ಎಷ್ಟೇ ಷಡ್ಯಂತ್ರ ಮಾಡಿದ್ರೇನು, ಎಷ್ಟೋ ಪಿತೂರಿಗಳು ಮಾಡಿದ್ರೇನು, ಯಾರು ಮುಂದೆ ಬರಬೇಕು ಅಂತೀರೋ ಮುಂದೆನೇ ಬರೋದು ಅಲ್ವರಾ? ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಭಾಗ್ಯಗಳಲ್ಲಿ ಎಲ್ಲ ಭಾಗ್ಯಗಳು ನಿಮ್ಮ ಹತ್ರ ಬಂದು ಸೇರ್ತಾ ಇದೆಯಾ? ಕೆಲವೊಂದು 50% ಬಂದು ಸೇರಿದೆ, 50% ಬಂದು ಸೇರಿಲ್ಲ. ಸುಮಾರು ಜನಕ್ಕೆ ಈಗ ನೋಡಿ 2,000 ರೂಪಾಯಿ ಅಂತ ಇದು ಮಾಡಿದ್ರು. ಮೊದಲನೇ ತಿಂಗಳು ಬಂತು, ಈಗಿಂದ 2-3 ತಿಂಗಳಿಂದ ಬಂದಿಲ್ಲ. ತಿರ್ಗಾ ಏನೋ ಫಾರಮ್ ಫಿಲಪ್ ಮಾಡಬೇಕು, ಅದು ಮಾಡಬೇಕು ಅಂತ ಹೇಳ್ತಾವ್ರೆ. ಅದೊಂದು ಆಯಿತಾ. ಆಮೇಲೆ ಅಕ್ಕಿ ಫ್ರೀ ಕೊಡ್ತೀನಿ ಅಂದರು, ಅಕ್ಕಿ ಬದಲು ದುಡ್ಡು ಕೊಡ್ತೀನಿ ಅಂದರು. ಅದು ಕೆಲವು ಜನಕ್ಕೆ ಸೇರಿದೆ, ಕೆಲವು ಜನಕ್ಕೆ ಸೇರಿಲ್ಲ. ಈ ಥರ ಒಂದೊಂದು ಏರುಪೇರು ಆಗ್ತಾನೆ ಐತೆ. ಅದಕ್ಕೆ ಏನಕ್ಕೆ ಅಂತ ಕಾರಣ ಗೊತ್ತಿಲ್ಲ. ಮತ್ತು 2024 ಇನ್ನೇನು 4 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ಮೋದಿಯವರೇ ಆಗಬೇಕು ಮೇಡಮ್. ಅವರು ನರೇಂದ್ರ ಮೋದಿಯವರೇ ಆಗಬೇಕು. ಯಾಕೆ ಸರ್ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು? ದೇಶ ವಿಶ್ವಮಟ್ಟದಲ್ಲಿ ನಂಬರ್ 1 ಸ್ಥಾನಕ್ಕೆ ಬರೋದಕ್ಕೆ ಕಾರಣನೇ ಮೋದಿಯವರು. ರಾಹುಲ್ ಗಾಂಧಿ ಅವರಾಗಿರಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಲಿ ಯಾಕೆ ಅಧಿಕಾರಕ್ಕೆ ಬರಬಾರ್ದು ಅಂತ ನಿಮ್ಗೆ ಅನಿಸುತ್ತೆ? ಬರಬಾರ್ದು ಅಂತಲ್ಲ, ದೇಶ ನಡೆಸೋ ಇದು ಅವ್ರಿಗಿಲ್ಲ ಮೇಡಮ್ ಅವರೇ. ಅದಕ್ಕೆ ಯಾವ ರೀತಿ ಹೇಳ್ತಿದ್ದೀರಾ ಅವರಿಗೆ? ದೇಶದ ಇಷ್ಟು ವರ್ಷದಲ್ಲಿ ಅವರು ಈಗ 70 ವರ್ಷದಲ್ಲಿ ಏನು ಆಳ್ವಿಕೆ ಮಾಡಿದ್ದಾರೆ ಅದನ್ನು ನೋಡಿದ್ರೆ ಸಾಕು, ಇವ್ರು ಏನು ಮಾಡಿದ್ದಾರೆ ಇಷ್ಟು ವರ್ಷದಲ್ಲಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. ಇವಾಗ ನಾವು ಒಂದು 10 ವರ್ಷದ ಒಂದು ವ್ಯವಸ್ಥೆಗೂ ಈ 70 ವರ್ಷದ ಆಳ್ವಿಕೆಗೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಇದು ಮೋದಿಯವ್ರು ಬಂದ್ರೇ ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಇರುತ್ತೆ. ಮೋದಿಯವರು ಯಾವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ? ಎಲ್ಲ ಕೆಲಸಗಳು ಮಾಡೋದನ್ನು ಒಳ್ಳೆಯದೇ ಮಾಡ್ತಾಯಿದ್ದಾರೆ ಅವರು. ಅದು ಇದು ಅಂತ ಹೇಳೋಗಿಲ್ಲ, ಯಾವುದೇ ಒಂದು ಕೆಲಸ ಮಾಡಿದ್ರು ಅವ್ರು ಒಳ್ಳೆಯದೇ ಮಾಡ್ತಾಯಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಅಥವಾ ಮೋದಿ ಅವರು ಅಂತ ಆಯ್ಕೆ ಬಂದರೆ ಯಾವುದನ್ನು ಚೂಸ್ ಮಾಡ್ತೀರಾ? ಎರಡೂ ಮಾಡ್ತೀವಿ ಮೇಡಮ್, ಎರಡೂ ಮಾಡ್ತೀವಿ. ಅವರು ಓಕೆ, ಇವರು ಓಕೆ. ಬೆಲೆ ಏರಿಕೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಬೆಲೆ ಏರಿಕೆ ಮೇಡಮ್ ಅವರೇ, ಆ ವಿಚಾರದಲ್ಲಿ ಹೇಳಕ್ಕೆ ಬಂದರೆ ನಮ್ಮ ರಾಜ್ಯದ ಬಗ್ಗೆಯಲ್ಲಿ ಇಲ್ಲಿ ಇವ್ರು ಬಿಟ್ಟು ಭಾಗ್ಯಗಳು ಕೊಟ್ಬಿಟ್ಟು ಜನಗಳನ್ನ ದಿಕ್ಕು ತಪ್ಪಿಸಿ ಇವರು ಯಾವ ಭಾಗ್ಯಗಳು ಜನಗಳ ಕೈ ಸೇರ್ತಾ ಇಲ್ಲ ಇವತ್ತು, ಆಯಿತಾ? ಆಮೇಲೆ ನಾವೇ ಉದಾಹರಣೆಗಿದ್ದೀವಿ. 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವೇ ಉದಾಹರಣೆಗಿದ್ದೀವಿ. ನಾವು ಬಾಡಿಗೆ ಮನೆಗಿರೋದು ಮೇಡಮ್ ಅವರೇ. ನಮಗೆ ಮಾಮೂಲು ಒಂದು 100, 120, 150 ಬರ್ತಾಯಿತ್ತು. ಇವಾಗ 200, 250, 300 ಬರ್ತಾಯಿದೆ. ಯಾವುದು ಫ್ರೀ ಇಲ್ಲ ನಮಗೆ ಮೇಡಮ್ ಅವರು. ಅದೊಂದು. ನೆಕ್ಸ್ಟು ವಿಚಾರಕ್ಕೆ ಈ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ವಿಚಾರದಲ್ಲಿ ದುಡ್ಡು ಅಂತ ಹೇಳಿದ್ರು, ದುಡ್ಡು ಬರ್ತಾಯಿಲ್ಲ. ಆಮೇಲೆ 2,000 ಇದು ಲೇಡೀಸ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಅದು ಬರ್ತಾಯಿಲ್ಲ. ನಮ್ಮ ಮನೆಗಳಲ್ಲಿ ಇದುವರೆಗೂ ನಾವು ತೊಗೊಂಡಿಲ್ಲ, ಅದು ಯಾವುದೂ ಬಂದಿಲ್ಲ. ಇದೆಲ್ಲಿ ಬಿಟ್ಟು ಆದಂಗಾಯಿತು? ಎಲ್ಲಿ ಕೊಡ್ತಾ ಇರೋದು ಇವರು? ಏನು ಕೊಟ್ಟಿದ್ದಾರೆ? ಯಾವುದೋ ಒಬ್ರಿಗೆ ಕೊಡ್ಬೋದು. ಇಲ್ಲೆಲ್ಲರೂ ರಾಜ್ಯಕ್ಕೆ ಇದು ಆಗ್ತಾ ಇರುವಂಥದ್ದಿಲ್ಲ. ಒಂದು ಇದರ ಅವಶ್ಯಕತೆ ಇಲ್ಲ ಮೇಡಮ್ ಅವರು. ಇದು ನಮ್ಮ ದೇಶ, ನಮ್ಮ ರಾಜ್ಯ ದಿವಾಳಿ ಆಗ್ಬಿಡುತ್ತೆ ಈ ಥರ ಕೊಟ್ಬಿಟ್ರೆ. ಬೇಕಾಗಲಿ, ಯಾರೂ ಕೇಳಿಲ್ಲ ಮೇಡಮ್ ಅವರು ಇದನ್ನು. ಇವರು ಒಂದು ಇದಕ್ಕೋಸ್ಕರ ಇವ್ರು ಕೇಳ್ಕೊಂಡಿದ್ದಾರೆ. ಇವ್ರು ಓಟು, ಇವ್ರು ಸೀಟ್ಗೋಸ್ಕರ ಇವ್ರು ಮಾಡ್ಕೊಂಡಿರೋದು ಅಷ್ಟು ಬಿಟ್ಟರೆ ಯಾರು ಕೇಳಿದ್ರು ಮೇಡಮ್ ಅವ್ರೆ? ಜನಸಾಮಾನ್ಯರು ಕೇಳಿದಾರಾ? ಇಲ್ಲಲ್ವಾ? ಹಾಗೆ ಇವ್ರು ಸೀಟ್ಗೋಸ್ಕರ ಇವ್ರು ಗೆಲ್ಲಬೇಕಿತ್ತು, ಮಾಡ್ಕೊಂಡಿದ್ದಾರೆ. ಅದೇ ಪ್ರಕಾರ ಇವ್ರು ಮಾಡಿದ್ದಾರೆ. ಈ ಬಿಟ್ಟು ಕೊಡ್ತೀವಿ ಅಂತ ಹೇಳಿದರೆ ಯಾವುದೋ ಒಂದು ಬಂದರೆ ಒಂದು ಬರ್ತಾಯಿಲ್ಲ. ಯಾರೋ 10 ಜನಕ್ಕೆ ಬರೋದ್ರಲ್ಲೂ ಬಂದರೆ 50 ಜನಕ್ಕೆ ಬರ್ತಾಯಿಲ್ಲ. ಈ ಥರ ವ್ಯವಸ್ಥೆ ಇದೆ. ಇದನ್ನ ಯಾರೂ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಇವಾಗ ಎಲ್ಲರೂ ಇದನ್ನು ಬೈತಾ ಇದ್ದಾರೆ. ಅವರು ಯಾರು ಕೇಳಿದ್ರು ಇವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಇದರ ಅವಶ್ಯಕತೆ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ರಾಜ್ಯದಲ್ಲಿ ಇವರು ಇನ್ನೂ ಭಾಳ ಮಾಡೋದು ತುಂಬ ಇದೆ.
ಆದರೆ ಈ ಥರ ಇದು ಕೊಟ್ಕೊಂಡೋದ್ರೆ ದೇಶ, ನಮ್ಮ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ಯಾವುದಕ್ಕೂ ಒಳ್ಳೆಯದಾಗಲ್ಲ. ಇದು ಕೊನೆಗೆ ಬರೋದು ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಇದೆ. ಈ ಥರ ಇದೆ. ಕಳೆದ 10 ವರ್ಷಗಳಿಂದ ಮೋದಿಯವರು ಅಧಿಕಾರವನ್ನು ಸ್ವೀಕಾರ ಮಾಡಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಅಥವಾ ಎಷ್ಟು ಅಸಮಾಧಾನವಿದೆ? ಅಸಮಾಧಾನ ಒಂದು ಪಾಯಿಂಟ್ ಇಲ್ಲ ಮೇಡಮ್. ಅವ್ರದ್ದು 100ಕ್ಕೆ 100% ಅವ್ರಿಗೆ ಮಾರ್ಕ್ಸ್ ಕೊಡ್ಬೋದು. 100ಕ್ಕೆ 100 ಕೊಡ್ಬೋದು ಅವ್ರಿಗೆ. ಆಶ್ವಾಸನೆಗಳೆಲ್ಲ ಈಡೇರಿಸ್ತಾರೆ ಅವರು. ಇವತ್ತು ಅವರು ಒಂದು ಯೋಧರ ಬಗ್ಗೆ ಇದ್ರದ್ದು ಬಗ್ಗೆಯಲ್ಲಿ ಇರ್ಬೋದು, ಆಮೇಲೆ ಒಂದು ದೇಶದ ಒಂದು ಯಾವುದೇ ಒಂದು ಒಳ್ಳೆಯ ಕೆಲಸಗಳು, ದೇವಸ್ಥಾನಗಳ ವಿಚಾರದಲ್ಲಿ, ಈ ರಾಮ ಮಂದಿರ ವಿಚಾರದಲ್ಲಿ, ಆಮೇಲೆ ಒಂದು ಸಂವಿಧಾನದ ಒಂದು ಯಾವುದೇ ಒಂದು ಚೌಕಟ್ಟಿನಲ್ಲಿ ನೋಡಿದ್ರು ಅವರು ಎಕ್ಸಾಕ್ಟ್ಲಿ ಕರೆಕ್ಟಾಗಿದ್ದಾರೆ ಮೇಡಮ್ ಅವರು. ಅವರನ್ನ ಸೋಲಿಸಬೇಕು ಅಂತ ವಿಪಕ್ಷ ನಾಯಕರುಗಳೆಲ್ಲ ಕುತಂತ್ರ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ದು? ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಇವರು ಅವ್ರನ್ನ ಫೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಅವರು. ಆ ಥರ ಇದೆ. ನಾವೇ ಅಂತಲ್ಲ, ಇವತ್ತು ಈ ಬಸ್ಸನ್ನು ಒಂದು ಇದು ಅದ್ರ ಮೋದಿ ಬಗ್ಗೆ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಬಿಡಿ. ನಮ್ಮ ಥರ, ನಾನು ಅಂತಲ್ಲ, ನಮ್ಮ ಥರ ನಾವು ನೋಡೋದ ಒಂದು ಇದ್ರ ಹಾಗೆ ಇಲ್ಲಿ ಯಾವ ಥರ ಇದ್ದಾರೆ ಅಂದರೆ ಜನಗಳ ಮನಸ್ಸಲ್ಲಿ ಅವರು ಅಚ್ಚಳಿಯಾದಾಗಿ ಉಳಿದಿದ್ದಾರೆ ಮೇಡಮ್ ಅವರೇ. ಹಾಗಾಗಿ ಅವ್ರು ತುಂಬ ಜನರ ಮನೆಗೆ ಗೆದ್ದಿದ್ದಾರೆ ಮೇಡಮ್ ಅವರೇ. ಹಾಗಾಗಿ ಅವ್ರಿಗೆ ದೇವರು ಶ್ರೇಯಸ್ಸು ಇದು ಮಾಡಿದ್ದಾರೆ ಮೇಡಮ್ ಅವರೇ. ಚೆನ್ನಾಗಿಟ್ಟಿರ್ತಾರೆ. ಅವ್ರ ಆರೋಗ್ಯ, ಆಯಸ್ಸು, ನಮ್ಮದು ಸ್ವಲ್ಪ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರಿಗೆ ದೇಶ ಉಳಿಸ್ಲಿ ಅನ್ನೋ ಒಂದು ನಮ್ಮ ಭಾವನೆ. ಕಾಂಗ್ರೆಸ್ಸಲ್ಲಿ ಪ್ರಧಾನಿ ಆಗಬೇಕು ಅಂದರೆ ರಾಹುಲ್ ಗಾಂಧಿ ಅವರು ಆಗಬೇಕಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಬೇಕು? ಯಾರೂ ಆಗಬಾರ್ದು. 2024 ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ? ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಆದರೆ ಉತ್ತಮ ಅನ್ಸುತ್ತೆ. ಯಾಕೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದರೆ ಉತ್ತಮ ಅಂತ ಅನ್ಸುತ್ತೆ? ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಅವರು ಸುಮಾರು ವರ್ಷದಿಂದ ಪಕ್ಷದಲ್ಲಿ ದುಡಿದಿದ್ದಾರೆ, ಇದು ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ, ಹಿಂದುಳಿದ ನಾಯಕರು. ಅವರು ಆಗಬೇಕಂತ ನಮಗೂ ಒಂದು ಆಸೆ ಅಷ್ಟೇ ಅಂತ ನಮಗೂ ಒಂದು ಆಸೆ ಅಷ್ಟೇ. ಅವರು ಆಗಬೇಕು. ಹಳಬರು ಕಾಂಗ್ರೆಸ್ಸಲ್ಲಿ ಯಾರೂ ಮಾಡಿಲ್ಲ. ಅಂಬೇಡ್ಕರ್ ಇದರಿಂದ ಅವ್ರು ಆಗಬೇಕು ಅನ್ನೋದು ನಮ್ಮದು ಒಂದು ಬಯಸ್ತೀವಿ. ರಾಹುಲ್ ಗಾಂಧಿ ಅವರು ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು? ರಾಹುಲ್ ಗಾಂಧಿ ಅವರು ಆದ್ರೆ ಅಂತೇನಿಲ್ಲ, ಇವ್ರು ಹಳೆಯವರಲ್ವ, ಇವ್ರು ಆದ್ಮೇಲೆ ನೆಕ್ಸ್ಟ್ ಆಗ್ಬೋದು. ಅವರು ಈಗ ಚಿಕ್ಕದಾಗಿದ್ದಾರಲ್ಲ, ಈಗ ಬಂದಿರಲ್ವ, ಅವರು ಅಷ್ಟು ಅನುಭವ ಇರಲ್ಲ. ಇವರಾದ್ರೆ ಸುಮಾರು ವರ್ಷದಿಂದ ಇದ್ದಾರೆ, ಪಕ್ಷದಿಂದ ದುಡಿದಿದ್ದಾರೆ, ಇದು ಮಾಡಿದ್ರು. ಅವರು ಆದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನರೇಂದ್ರ ಮೋದಿ ಅವರು ಯಾಕೆ ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ? ನರೇಂದ್ರ ಮೋದಿ ಮೇಡಮ್ ಅವ್ರು ಬಂದ್ಮೇಲೆ GST ತಂದರು, ಎಲ್ಲ ಬಡವರಿಗೆಲ್ಲ ಹೊಡ್ತಾ ಕೂತರು. ಎಲ್ಲನೂ ಈಗ ಜೀರೋ ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂದ್ಬಿಟ್ಟು ದುಡ್ಡು ಹಾಕಿಲ್ಲ, ಎಲ್ಲ ಮಾಡಿದ್ರು. ಅದಕ್ಕಿಂತ ಇವರಾದರೆ ಪರವಾಗಿಲ್ಲ. ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಆದರೆ ಪರವಾಗಿಲ್ಲ ಮೋದಿಗಿಂತ. ಮೋದಿ ಅವರು ಏನು 10 ವರ್ಷ ಏನು ಆಡಳಿತವನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ಅಸಮಾಧಾನ ಇದೆಯಾ, ಮೆಚ್ಚುಗೆ ಇದೆಯಾ, ಏನು? 10 ವರ್ಷ ಮಾಡ್ತಾವಿದೆ ಮೇಡಮ್. ಅವರಿಂದ ಮಾಡ್ತಾವಿಂದ ಬಡವರಿಗೆ ತೊಂದರೆ. ಎಲ್ಲ ರೈಟ್ಗಳೆಲ್ಲ ಜಾಸ್ತಿ ಮಾಡಿದ್ರು. ಗ್ಯಾಸ್ ರೇಟ್ ಎಲ್ಲ ದುಡ್ಡು ಹಾಕ್ತೀನಿ ಅಂದ್ಬಿಟ್ಟು ಇದು ಮಾಡಿದ್ರು, ಎಲ್ಲ ಇದು ಮಾಡಿದ್ರು. ಅದರಿಂದ ಅವ್ರು ಆಗೋದು ಏನು ಅಷ್ಟೊಂದು ಏನಿಲ್ಲ. 10 ವರ್ಷ ಈಗ ಅವ್ರು ಆಡಿದಿರಲ್ಲ, ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಬೇರೆಯವ್ರಿಗೆ ಚಾನ್ಸ್ ಸಿಕ್ಕರೆ ಪರವಾಗಿಲ್ಲ. ಮಲ್ಲಿಕಾರ್ಜುನಿಗೆ ಒಂದ್ಸಲ ಚಾನ್ಸ್ ಕೊಟ್ಟರೆ ಪರವಾಗಿಲ್ಲ. ಅವ್ರು ಒಂದ್ಸಲ ಆಗಬೇಕನ್ನೋ ಆಸೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು. ಬೆಲೆ ಏರಿಕೆ ಆಗಿದೆ ಅನ್ಸುತ್ತಾ ನಿಮ್ಮ ಪ್ರಕಾರ? ಬೆಲೆ ಏರಿಕೆ ಆಗಿದೆ ಮೇಡಮ್. ಎಲ್ಲ ರೈಟ್ ಜಾಸ್ತಿ, ಗ್ಯಾಸ್ ರೈಟ್ ಜಾಸ್ತಿ, ಕಾಳು ತರಕಾರಿ ಎಲ್ಲ ರೈಟ್ ಜಾಸ್ತಿ, ಎಲ್ಲ ದುಬಾರಿ ರೈಟು. ಜೀವನ ಮಾಡೋದೇ ಕಷ್ಟ. ಇವಾಗ ಏನಪ್ಪ ಬಡವರಿಗೆಲ್ಲ ಎಜುಕೇಷನು ಫ್ರೀ ಮಾಡಿದ್ರೆ ಅನುಕೂಲ ಆಗುತ್ತೆ. ಈ ಸಣ್ಣ ಮಿಡ್ಲ್ ಕ್ಲಾಸ್ನವರು, ಈಗ ಕ್ಯಾಬ್ ಡ್ರೈವರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಕೂಲಿಗಳು, ಗಾರೆ ಕೆಲಸ ಅವ್ರಿಗೆಲ್ಲ ಇದೆಲ್ಲ ಮಾಡೋದಕ್ಕಿಂತ ಅವ್ರಿಗೆಲ್ಲ ಮಕ್ಕಳಿಗೆ ಎಜುಕೇಷನ್ಗೆ ಸ್ವಲ್ಪ ಫ್ರೀ ಮಾಡಿದ್ರೆ ಇದು ಹಾಸ್ಪಿಟ್ಲು ಅಂಥವೆಲ್ಲ ಫ್ರೀ ಮಾಡಬೇಕು ಸರ್ಕಾರ, ಯಾವುದೇ ಸರ್ಕಾರ ಬಂದರೂ. ಅದೇ ಸುಮಾರು ಸಿಕ್ಕಾಪಟ್ಟೆ ರೈಟ್ ಜಾಸ್ತಿ ಇರೋದ್ರಿಂದ ಭಾಳ ಕಷ್ಟ ಆಗುತ್ತೆ ಅಷ್ಟೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ಆದರೆ ಏನೋ ಒಂದು ಮಾಡ್ಬೋದೇನೋ ಬಡವರಿಗೆ ಅನ್ನೋದು ಒಂದು ಆಸೆ ಅಷ್ಟೇ. ಅವರು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ವರ್ಷದಿಂದ ದುಡಿದಿದ್ದಾರೆ, ಒಂದು 60-70 ವರ್ಷದಿಂದ. ಅವರು ಒಂದು ಆಗ್ಬೋದು ಅಂತ ಅವ್ರಿಗೂ ಒಂದು ಆಸೆ ಇದೆ ಅಷ್ಟೇ. ಅವರು ಒಂದು ಆಗಲಿ ಅನ್ನೋದೊಂದು ಇದು ಅಷ್ಟೇ ಖರ್ಗೆ ಅವರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಹಲವಾರು ಉಚಿತ ಸೇವೆಗಳನ್ನು ಕೊಟ್ಟಿದ್ದಾರೆ. ಅದು ನಿಮಗೆ ಬಂದು ತಲುಪ್ತಾ ಇದೆಯಾ? ಅದ್ರ ಬಗ್ಗೆ ಒಂದೆರಡು ಮಾತು. ಬಂದು ತಲುಪ್ತಾ ಇದ್ದೆ. ಎಲ್ಲ ತಲುಪ್ತಾ ಇದ್ದೆ. ಅವ್ರು ಇಷ್ಟು ಫ್ರೀ ಮಾಡೋದಕ್ಕಿಂತ ಬಸ್ ಚಾರ್ಜ್ ಫ್ರೀ ಮಾಡಿಬಿಡ್ತಾಯಿತ್ತು. ಬಸ್ ಚಾರ್ಜ್ ಫ್ರೀ ಮಾಡೋದ್ರಿಂದ ಏನು ಗೊತ್ತಾ, ಟೈಮ್ ಬಸ್ ಸಿಕ್ಕಲ್ಲ. ಬಸ್ಗೆಲ್ಲ ಎಲ್ಲ ಹೊಡ್ತಾ ಬೀಳುತ್ತೆ. ಡ್ರೈವರ್ಗಳಿಗೆ ಇರ್ಬೋದು, ಕಾಲೇಜ್ ಮಕ್ಕಳಿಗೆ ಆಗ್ಬೋದು. ಬಸ್ ಚಾರ್ಜ್ ಒಂದು ಇವೆಲ್ಲ ಓಕೆ, ಬಸ್ ಚಾರ್ಜ್ ಫ್ರೀ ಮಾಡಿಬಿಡ್ತಾಯಿತ್ತು. ಮಾಡಿದ್ರೆ ಏನು ಗೊತ್ತಾ, ಈಗ ಗೌರ್ಮೆಂಟ್ ಕೆಲಸದಲ್ಲಿ ಸಂಬಳ ತಗೊಳ್ತಾರೆ, ಅವರು ಫ್ರೀ ಬರ್ತಾರೆ. ಅವ್ರು ನೋಡ್ಕೊಂಡು ಬಡವರಿಗೆ ಅಂತ ಮಾಡಬೇಕಾಯಿತು. ಈ ಗೌರ್ಮೆಂಟ್ ಕೆಲಸದಲ್ಲಿ ಸಂಬಳ ತಗೋತಾರೆ, ಪಿಂಚನ್ ತಗೋತಾರೆ, ಅವ್ರಿಗೆಲ್ಲ ಮಾಡಬಾರ್ದಾಗಿತ್ತು. ಯಾಕೆ ಅವರು ಈಗ ಬಡವ್ರಿಗೆ ಮಾಡೋರು ಅನುಕೂಲ ಆಗುತ್ತೆ. ಅವರು ಬರ್ತಾರೆ, ಎಲ್ಲ ಬರ್ತಾರೆ. ಈಗ ಈ ಬಡವ್ರಿಗೂ ಅವ್ರಿಗೂ ಏನಿದೆ ವ್ಯತ್ಯಾಸ?
ಈಗೆಲ್ಲ ಒಂದಿರೋದ್ರಿಂದ ಅದೊಂದು ಬಸ್ ಚಾರ್ಜ್ ಫ್ರೀ ಮಾಡಿಬಿಡುತ್ತೆ, ಎಲ್ಲ ಓಕೆ ಆಯಿತು. ಬಸ್ ಚಾರ್ಜಿಂದ ಎಲ್ಲ ಹೊಡ್ತಾ ಬೀಳ್ತಿದೆ. ರಸ್ಸು ಟೈಮ್ ಸಲ ಬಸ್ ಸಿಕ್ಕಲ್ಲ. ಆಮೇಲೆ ಎಲ್ಲರೂ ಬಸ್ ಸ್ಟ್ಯಾಂಡ್ಗಳೆಲ್ಲ ಜನ ನಿಂತಿರ್ತಾರೆ. ಅದರಿಂದ ಅದು ಬಸ್ ಚಾರ್ಜ್ ಒಂದು ತೆಗಿಬೇಕು. ತೆಗೆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋಕ್ಕೆ ವಿಪಕ್ಷ ನಾಯಕರುಗಳೆಲ್ಲ ಕುತಂತ್ರ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಮಾತಾಡ್ತೀರಾ? ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಅವರಾದರೆ ಒಳ್ಳೆ ಬೆಸ್ಟು. ರಾಜಕೀಯ ಅನ್ನೋದು ಒಂದು ಇದೆಯಲ್ಲ, ಎಲ್ಲ ಏನು ಅವ್ರು ಕಂಡ್ರೆ ಅವ್ರು ಆಗುತ್ತೆ ಅಂತ ಕೆಲವರು ಹೊಟ್ಟೆ ಉರಿ ಇರ್ತದೆ, ಕೆಲವರು ಹಿಂದೆ ನಾಯಕ ಅವ್ರು ಮಾಡಬಾರ್ದು ಅನ್ನೋದೊಂದು ಇರ್ತದೆ. ಅದರಿಂದ ಏನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರೂ ಆಗಿರೋಲ್ಲ, ಅವರು ಆದರೆ ಬೆಸ್ಟು. 2024ರಲ್ಲಿ ಅಂದರೆ ಇನ್ನೊಂದು 4 ತಿಂಗಳಲ್ಲಿ ಲೋಕಸಭಾ ಇಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ಮೋದಿಜಿ ಅವರೇ ಆದರೆ ಉತ್ತಮ ಅನಿಸುತ್ತೆ ನಮಗೆ. ನಮ್ಮ ದೇಶನ ಕಾಪಾಡೋದಕ್ಕೆ ಅವರೇ, ಬೇರೆ ಬಡವ್ರಿಗೆ ಇದಕ್ಕೆಲ್ಲ ಅವರೇ ಸಹಾಯ ಮಾಡ್ತಾ ಇರೋದು. ನಮ್ಮಂಥ ಆಟೋ ಡ್ರೈವರ್ಗಳಿಗೂ ಏನೇನೋ ಕರ್ನಾಟಕ ಸರ್ಕಾರದಿಂದ ಬರ್ತಾ ಇದೆ, ಆದರೆ ನಮಗೆ ಯಾವುದು ಸೇರ್ತಾ ಇಲ್ಲ. ಮೋದಿಜಿ ಇರೋದು ಒಳ್ಳೆಯದು ಅನಿಸುತ್ತೆ ನಮಗೆ. ಯಾಕೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅವರು ಪ್ರಧಾನಮಂತ್ರಿ ಆಗಬಾರ್ದು? ನಮ್ಮದು ದೇಶ ಬಂದು ಭಾರತ ದೇಶ. ಭಾರತ ದೇಶದಿಂದ ಭಾರತದ ಪ್ರಧಾನಿಯಾಗಿರೋದು ನಮ್ಗೆ ಒಳ್ಳೆಯದು. ಅವರೆಲ್ಲ ಮಾಡಿದ್ರೆ ನಮ್ಗೆ ಸರಿ ಹೋಗ್ತಾ ಇಲ್ಲ ಅದು. ಯಾಕಂದರೆ ಅಲ್ಲಲ್ಲಿ ಗಲಾಟೆ ಆಗೋದು, ಏನೇನೋ ಆಗೋದು, ಬಾಂಬ್ ಇಕ್ತೀನಿ ಅನ್ನೋದು ಏನೇನೋ ಮಾಡ್ತಾರೆ. ನಮ್ಮ ಪ್ರಧಾನಿ ಮೋದಿ ಇದ್ದರೆ ಒಳ್ಳೆಯದು ಅಂತ ನಮ್ಮ ದೇಶ. ಈಗ ಬೆಲೆ ಏರಿಕೆ ಆಗಿದೆ ಅಂತ ನಿಮಗೆ ಅನಿಸುತ್ತಾ? ಅದು ಮಾಮೂಲಿ ಮೇಡಮ್, ಎಲ್ಲ ಕಡೆನೂ ಏರ್ತಾನೆ ಇದೆ. ಅದನ್ನು ಏನು ಮಾಡೋಕ್ಕಾಗಲ್ಲ. ಅವರು ಪ್ರಧಾನಿಗಳು ಮನಸ್ಸು ಮಾಡಿ ಅದನ್ನೆಲ್ಲ ಕಮ್ಮಿ ಮಾಡಿಸ್ಬೇಕು. ಅವರು ಪ್ರಯತ್ನ ಪಡಬೇಕು. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೀವಿ. ಅವ್ರು ಪ್ರಧಾನಿ ಆದರೆ ಒಳ್ಳೇದು. 2014ರಿಂದ ಮೋದಿಜಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆ ಆಡಳಿತ ನಿಮಗೆ ತೃಪ್ತಿ ಅಂತ ಅನಿಸಿದೆಯಾ? ಅದು ಸ್ವಲ್ಪ ಜನಕ್ಕೆ ತೃಪ್ತಿ ಇಲ್ಲ, ಸ್ವಲ್ಪ ಜನಕ್ಕೆ ತೃಪ್ತಿ ಇದೆ. ಆದರೆ ಇವಾಗಿರೋ ಸಿಚುವೇಶನ್ಗೆ ಅವರು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ. ಅದು ನಮ್ಮ ಜನ್ರೇಷನ್, ನಮ್ಮ ಮಕ್ಕಳು ಜನ್ರೇಷನ್ಗೆ ಅದು ಸರಿ ಹೋಗುತ್ತೆ. ಇವಾಗ ನಮ್ಗೆ ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ. ಮೋದಿಜಿ ಅವರು ಅಕಸ್ಮಾತ್ ಪ್ರಧಾನಮಂತ್ರಿ ಆದರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅವರಿಂದ? ಎಕ್ಸ್ಪೆಕ್ಟೇಷನ್ ದೇಶಕ್ಕೆ ಒಳ್ಳೇದು ಮಾಡಬೇಕು, ನಮ್ಮ ದೇಶನ ಕಾಪಾಡಬೇಕು ಅಷ್ಟೇ ಮೇಡಮ್ ಹೇಳ್ತಾರೆ. ನಾವು ಭಾರತೀಯ ಆಗಿ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ. ನಮ್ಮ ಭಾರತ ಯಾವತ್ತೂ ಸ್ಟ್ಯಾಂಡರ್ಡ್ ಆಗಿರಬೇಕು. ಎಲ್ಲ ದೇಶಕ್ಕಿಂತ ನಮ್ಮ ದೇಶ ಮೇಲಿರಬೇಕು ಅಷ್ಟೇ ನಮ್ಮ ಬಯಸೋದು. ಎಜುಕೇಷನಲ್ಲಾಗಲಿ, ಎಕನಾಮಿಕಲ್ಲಾಗಲಿ, ಮತ್ತು ಹುಡುಗರಿಗೆ ಉದ್ಯೋಗ ಅವಕಾಶ ಎಲ್ಲರಿಗೂ ಅವರು ಮನ್ಸು ಮಾಡಿ ಎಲ್ಲರಿಗೂ ಉದ್ಯೋಗಾವಕಾಶ ಕೊಡಿಸಿದ್ರೆ ಬಡವ್ರ ಮಕ್ಕಳು ಚೆನ್ನಾಗಿ ಓದೋಕ್ಕೆ ಸಹಾಯ ಮಾಡಬೇಕು. ನೋಡಿ, ಇವಾಗ ಮೆಡಿಕಲ್ ಸೀಟು ಬಡವ್ರು ನಮ್ಮಂಥ ಆಟೋದವರು ಓದೋಕ್ಕಾಗತ್ತೆ. ನಮ್ಮ ಮಕ್ಕಳು 1.5 ಕೋಟಿ ನಿಮ್ಗೆ ಎಕ್ಸಾಂಪಲ್ ಒಂದು ಮೆಡಿಕಲ್ ಸೀಟ್ ತೆಗೋಬೇಕಾದ್ರೆ ಅಂಥದ್ದನ್ನ ಗೌರ್ಮೆಂಟ್ ಈ ಫ್ರೀ ಬಸ್, ನಮ್ಮ ಕರ್ನಾಟಕ ಗೌರ್ಮೆಂಟ್ ನೋಡಿ ಫ್ರೀ ಬಸ್ಸೆಲ್ಲ ಬಿಟ್ಟು ಎಲ್ಲರನ್ನ ಹಾಳು ಮಾಡಿಬಿಟ್ರು. ಅದೇ ನಮ್ಮ ಬಡವ್ರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಕೊಡಿಸಿದ್ರೆ ಗೌರ್ಮೆಂಟು ಎಷ್ಟು ಜನ ಹುಡುಗರು ಓದ್ತಾಯಿದ್ರು. ಅದು ಸರ್ಕಾರದವರೇ ಯೋಚನೆ ಮಾಡಬೇಕು. ಯಾಕಂದರೆ ಇವಾಗ ಇರೋದು ಎಲ್ಲ ಮೆಡಿಕಲ್ ಹಾಸ್ಪಿಟ್ಲು ದಂಧೆ ಎಲ್ಲ ರಾಜಕಾರಣಿಗಳದೆ. ಅದನ್ನು ಮಾಡಲ್ಲ, ಫ್ರೀ ಬಸ್ ಬಿಟ್ಟು ಏನು ಪ್ರಯೋಜನ ಮೇಡಮ್? ಇರೋರೆಲ್ಲ ಕೆಟ್ಬಿಟ್ಟವ್ರೆ. ಅದಕ್ಕೆ ಮೋದಿಜಿ ಏನಾದರೂ ಪ್ರಯತ್ನ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ. ಇನ್ನೇನು 4 ತಿಂಗಳಲ್ಲಿ ಎಲೆಕ್ಷನ್ ಬರೋದ್ರಿದೆ. ನಿಮಗೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ? ಇವಾಗ ಮೋದಿನೇ ಪ್ರಧಾನಿ ಆದರೆ ಉತ್ತಮ. ಇವಾಗಿರೋ ಪೊಸಿಷನಲ್ಲಿ ಕಾಂಗ್ರೆಸ್ಸಲ್ಲಿ ಯಾರು ಅಂಥವ್ರು ಇಲ್ಲ ಲೀಡ್ರುಗಳು ಸೆಂಟ್ರಲಲ್ಲಿ. ಅದಕ್ಕೋಸ್ಕರ ಮೋದಿನೇ ಬಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ರಾಹುಲ್ ಗಾಂಧಿ ಅಥವಾ ಖರ್ಗೆ ಅವರು ಯಾಕೆ ಆಗಬಾರ್ದು? ಅಲ್ಲ, ಆಗಲಿ, ಅವ್ರಿಗೆ ಒಗ್ಗಟ್ಟಿಲ್ವಲ್ಲ ಮೇಡಮ್. ಅವರಲ್ಲೇ ಒಗ್ಗಟ್ಟಿಲ್ಲ. ಇವ್ರು ಹೇಳ್ತಾರೆ, ನಿತೀಶ್ ಕುಮಾರ್ ಹೇಳ್ತಾರೆ ನಾನು ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಇನ್ನೊಬ್ರು ಯಾರೋ ಅವರು ಬಿಹಾರದವರು, ಅವ್ರು ಲಾಲು ಪ್ರಸಾದ್ ಯಾದವ್ ಅವ್ರು ನಾನು ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಒಬ್ಬರು ಯಾರನ್ನ ಪ್ರಧಾನಿ ಅಂತ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಆಗ್ಬೋದು. ಮತ್ತು ಜನಕ್ಕೆ ಇವ್ರ ಮೇಲೆ ನಂಬಿಕೆನೇ ಇಲ್ಲ. ಯಾರ ಮೇಲೆ? ಈ ಇಂಡಿಯಾ ಅಂತ ಏನಿದೆ ಅವ್ರ ಮೇಲೆ ನಂಬಿಕೆನೇ ಇಲ್ಲ. ಅದಕ್ಕೋಸ್ಕರ ಇದಾದ BJP ಆದರೆ ಮೋದಿ ಇವಾಗ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಇದ್ಕೊಡ್ತಾವ್ರೆ. ಅವರೇ ಆದರೆ ಬೆಟ್ರಲ್ವಾ? ಸ್ವಲ್ಪ ಸ್ಟ್ರಾಂಗ್ ಇದೆ ಇವರು ಮೋದಿಯಿಂದ. ಅವರಾದರೆ ಬೆಟ್ರು ಅಂತ. ಯಾವ ಕಾರಣಕ್ಕೆ ನಿಮಗೆ ಮೋದಿ ಅವರೇ ಬರಬೇಕು ಅಂತ ಅನಿಸ್ತಾ ಇದೆ? ಎಲ್ಲ ಕಾರಣಕ್ಕೂ ಮೇಡಮ್ ಅವರೇ. ಇವಾಗ ನೋಡಿ, ಇವಾಗ ಮುಸಲ್ಮಾನರು ಮತ್ತು ಹಿಂದೂ ಕ್ರಿಶ್ಚಿಯನ್ಸು ಒಂದಷ್ಟು ಕಾಂಗ್ರೆಸ್ ಇದ್ದಾಗ ನಮಗೆ ಬೆಲೆನೇ ಇರ್ತಾ ಇರಲಿಲ್ಲ. ಇವಾಗ ನಮಗೆ ಒಂದು ಬೆಲೆ ಬಂದಿದೆ. ಹಿಂದೂಗಳು ಅಂತ ಒಂದು ಬೆಲೆ ಕೊಡ್ತಾರೆ. ಬೇರೆ ರಾಷ್ಟ್ರಗಳು ಅಷ್ಟೇ ನಮಗೆ ಒಂದು ಸ್ವಲ್ಪ ಬೆಲೆ ಕೊಡ್ತಾ ಇದ್ದಾರೆ. ಹೌದಾ? ಮತ್ತು ಇವಾಗ ಪೀಕ್ ಲೆವೆಲ್ ಇದೆ. ಇಡೀ ವರ್ಲ್ಡಲ್ಲಿ ಇಂಡಿಯಾ ಪೀಕ್ ಲೆವೆಲ್ ಇರೋ ಕಾರಣ ಇವರೇ, ಮೋದಿಯವರೇ.
ಅದಕ್ಕೆ ನಮ್ಗೆ ಅವ್ರ ಮೇಲೆ ಒಂದು ಸ್ವಲ್ಪ ಇಷ್ಟ ಇದೆ ಅವರು. ಮತ್ತು ಇನ್ನೊಂದು ನಮಗೆ ತುಂಬ ನಮ್ಮ ರಕ್ಷಣೆನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಭಾರತದಲ್ಲಿ ಭಾರತ ಕಂಡ್ರೆ ಯಾರಿಗೂ ಆತ ಇರಲಿಲ್ಲ, ಎಲ್ಲರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಬೇಕಾಗಿತ್ತು ನಮ್ಮ ಪ್ರಧಾನಿಗಳು. ಇವಾಗ ನಮ್ಮ ಪ್ರಧಾನಿ ಮುಂದೆ ಅವರೆಲ್ಲ ಕೈ ಕಟ್ಕೊಂಡು ನಿಂತ್ಕೊಂಡಂಗೆ ಆಗಿದೆ. ಇವಾಗ ಒಳ್ಳೆ ಗ್ರೋತ್ ಇದೆ ಇವಾಗ ಇಂಡಿಯಾ. ಅದಕ್ಕೋಸ್ಕರ ಅವ್ರನ್ನ ಸ್ವಲ್ಪ ಲೈಕ್ ಮಾಡ್ತೀವಿ ನಾವು ಮೋದಿ ಅವ್ರನ್ನ ಅಂತ ಅಷ್ಟೇ. 2014ರಿಂದ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಪ್ರಧಾನಮಂತ್ರಿಯಾಗಿ ಸೆಲೆಕ್ಟ್ ಆಗ್ತಾನೆ ಇದ್ದಾರೆ. ಯಾವುದಾದ್ರೂ ಅಸಮಾಧಾನ ಇದೆಯಾ ಅಥವಾ ನಿಮ್ಗೆ ತುಂಬ ಇಷ್ಟ ಆಗಿದೆಯಾ? ನನಗೆ ಅದೇ ನಮಗೆ ಹಿಂದೂಗಳಿಗೆ ಸ್ವಲ್ಪ ಸಖತ್ ಒಂದು ಸ್ವಲ್ಪ ಬೆಲೆ ಬಂದಿದೆ, ಅದೊಂದು ತುಂಬ ಇಷ್ಟ ಆಗಿದೆ. ಮತ್ತು ಬಡವ್ರ ಬಗ್ಗೆ ಒಂದು ಸ್ವಲ್ಪ ಕನ್ಸರ್ನ್ ತೋರಿಸ್ಬೇಕು ಅವರು. ಎಲ್ಲ ರೇಟ್ಗಳೇ ಜಾಸ್ತಿ ಮಾಡ್ತಾರೆ, ಅದೊಂದು ಸ್ವಲ್ಪ ಕಡಿಮೆ ಆಗಬೇಕು, ಅದು ಮೇಯ್ನು ಮೋದಿಯವರಿಂದ. ಅದೊಂದು ಕೇಳ್ಕೊಳ್ತೀವಿ ನಾವು. ಗ್ಯಾಸ್ ರೇಟು ಇವೆಲ್ಲ ಕಡಿಮೆ ಆಗಬೇಕು ಸ್ವಲ್ಪ ಅಂತ ನಮ್ಮ ಆಸೆ ಅಷ್ಟೇ. ಇನ್ನು ಮಿಕ್ಕಿದ ಅವ್ರ ಕಡೆ ಅವರು ಆಡಳಿತದ ಬಗ್ಗೆ ಒಂದು 2 ಮಾತಿಲ್ಲ, ನಾವು 2 ಮಾತು ಮಾತಾಡಲ್ಲ. ಮತ್ತು ಇವರು ನಮ್ಮ ಮೀಡಿಯಾ ಮುಂದೆ ಬಂದು ಕೂತ್ಕೊಂಡು ಮಾತಾಡಿಲ್ಲ ಇದುವರೆಗೂ. ಅದು ಬಂದು ಮಾತಾಡಬೇಕು, ಅದೊಂದು ಕೆಟ್ಟ ಹೆಸರಿದೆ ಅವ್ರಿಗೆ. ಮೀಡಿಯಾ ಮುಂದೆ ಬರೋಲ್ಲ ಅಂತ. ಅವ್ರು ಬಂದು ಧೈರ್ಯವಾಗಿ ಮಾತಾಡಬೇಕು, ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅವಾಗ ಇನ್ನೊಂದು ಸ್ವಲ್ಪ ಅವ್ರಿಗೆ ಹೆಸರು ಬರ್ತದೆ ಅಂತ ನನ್ನ ಆಸೆ. ಮೋದಿಯವರು ಚುನಾವಣೆ ಸಮಯದಲ್ಲಿ ಕೊಟ್ಟಿರುವಂತಹ ಎಲ್ಲ ಭರವಸೆಗಳನ್ನು ಪೂರೈಕೆ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ? ಇಲ್ಲ, ಯಾರು ಬಂದರೂ ಅದು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾಡಿದ್ದಾರೆ ಅಂತ, ಒಂದು 30% ಮಾಡಿದ್ದಾರೆ. 70% ಮಾಡಿಲ್ಲ, ಒಂದು 30% ಮಾಡಿದ್ದಾರೆ. ಯಾರೇ ಬಂದರೂ ಭರವಸೆಗಳ್ನ, ಜನರ ಭರವಸೆನ ಈಡೇರ್ಸೋಕ್ಕಾಗಲ್ಲ ಮೇಡಮ್ ಅವರೇ. ಅವ್ರಿಗೆ ಏನೋ ಕೇಳ್ತಾ ಇರ್ತಾರೆ, ಮಾಡೋಕ್ಕಾಗಲ್ಲ. ಅವ್ರ ಕೈಲಾಗಿದ್ದು ಮಾಡ್ತಾಯಿದ್ದಾರೆ. ಬಟ್ ಏನಂದರೆ ನಮ್ಮ ದೇಶ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಚೆನ್ನಾಗಬೇಕು ಅಂತ ನಮ್ಮ ಆಸೆ. ಬೆಲೆ ಏರಿಕೆ ಆಗಿದೆಯಾ ನಿಮ್ಮ ಪ್ರಕಾರ? ಆಗಿದೆ ಮೇಡಮ್ ಅವರೇ, ಬೆಲೆ ಏರಿಕೆ ಆಗಿದೆ. ಮತ್ತು ನಮ್ಮ ಗ್ಯಾಸ್ ರೇಟ್ ಇವಾಗ ಹಿಡಿಯೋಕ್ಕೆ ಆಗಲ್ಲ. ನೋಡಿ, ಅವಲೇ 68 ರೂಪಾಯಿ 70 ರೂಪಾಯಿ ಆಗೈತೆ ಗ್ಯಾಸ್ ರೇಟು. 50ರಿಂದ 18 ರೂಪಾಯಿ ಜಾಸ್ತಿ ಮಾಡಿಬಿಟ್ರು. ಅವೆಲ್ಲ ಕಡಿಮೆ ಮಾಡಬೇಕು, ನಾವು ಒಂದು ಸ್ವಲ್ಪ ಜೀವನ ಮಾಡಬೇಕಲ್ವ ಮೇಡಮ್ ಅವರೇ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಆಡಳಿತಕ್ಕೆ ಬಂದಿದ್ದಾರೆ. ಅವರು ಕೊಟ್ಟಿರುವಂತಹ ಭಾಗ್ಯಗಳು ನಿಮಗೆ ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ? ನಮಗೆ ಕರ್ನಾಟಕದಲ್ಲಿ ಇಂಡಿಯಾಗೆ ಮೋದಿ, ಕರ್ನಾಟಕಕ್ಕೆ ಸಿದ್ದರಾಮಯ್ಯನೇ ಬರಬೇಕು ಅಂತ. ಬಡವ್ರ ಬಗ್ಗೆ ಒಂದು ಕನ್ಸರ್ನ್ ಅಂತ ಇರೋ ರಾಜಕಾರಣಿ ಅದೇ, ಅದು ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ, ಅದು ಸಿದ್ದರಾಮಯ್ಯ ಮಾತ್ರ. ಬಡವ್ರ ಬಗ್ಗೆ, ಕರ್ನಾಟಕದಲ್ಲಿರೋ ಬಡವ್ರ ಬಗ್ಗೆ ಸ್ವಲ್ಪ ಬಡವ್ರು ಬದುಕಬೇಕು, ಚೆನ್ನಾಗಿರಬೇಕು ಅನ್ನೋ ಆಸೆ ಪಡೋನು ಒಬ್ಬನೇ ಒಬ್ಬ, ಅವ್ನು ಸಿದ್ದರಾಮಯ್ಯ ರಾಜಕಾರಣದಲ್ಲಿ. ಅದು ನನ್ನ ಆಸೆ ಏನು ಗೊತ್ತಾ, ರಾಜ್ಯದಲ್ಲಿ ಸಿದ್ದರಾಮಯ್ಯ, ಸೆಂಟ್ರಲಲ್ಲಿ ಮೋದಿಯವರೇ ಬರಬೇಕು ಅಂತ ನಮ್ಮ ಆಸೆ. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಲೀಡ್ರುಗಳೇ ಇಲ್ಲ, ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡೋರೆ, ಬೇರೆಗೆಲ್ಲ ಸಪೋರ್ಟ್ ಮಾಡೋರೆ ಆಗೋಗ್ಬಿಟ್ರು. ನೋಡಿ, ಮೊನ್ನೆ ಸಂಸತ್ತಲ್ಲಿ ಅದೇನೋ ಆಯಿತು, ಅದಕ್ಕೂ ಅದೇನೋ ಉದ್ಯೋಗದ ಕಾರಣ ಅಂತ ಕೊಡ್ತಾರೆ. ಅವೆಲ್ಲ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ, ಆ ಥರ ಹೇಳ್ಬಾರ್ದು. ಅದು ಹೋಗಿರೋದೇ ತಪ್ಪಲ್ಲಿ. ಮತ್ತು ಭದ್ರತಾ ವೈಫಲ್ಯ ಅಂತಲೂ ಹೇಳ್ಬೋದು ನಾವು. ಅದಕ್ಕೂ ಆನ್ಸರ್ ಮಾಡಿಲ್ಲ ಯಾರು, ಅಮಿತ್ ಶಾ ಅವರು, ಗೃಹ ಮಂತ್ರಿ ಅವರು, ಅದಕ್ಕೂ ಆನ್ಸರ್ ಮಾಡಿಲ್ಲ. ಅದಕ್ಕೆ ಆನ್ಸರ್ ಮಾಡಬೇಕು ಅವರೆಲ್ಲ. ಇವ್ರು ಕೇಳಿದಕ್ಕೆಲ್ಲ ಆನ್ಸರ್ ಮಾಡ್ತಾಯಿದ್ರೆ ಅವ್ರಿಗೊಂದು ಬೆಲೆ ಬರ್ತದೆ. ಅವರು ಬಂದು ಕುತ್ಕೊಳ್ಳೋದೇ ಇಲ್ವಲ್ಲ, ಪ್ರೆಸ್ಸಲ್ಲಿ ಬಂದು ಕುತ್ಕೊಂಡು ಆನ್ಸರೇ ಮಾಡೋದಿಲ್ಲ ಅವರು. ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅವ್ರದ್ದು. ಭದ್ರತಾ ಲೋಪದ ಬಗ್ಗೆ ನೀವೇನು ಹೇಳ್ತೀರಾ? ಅದು ದೊಡ್ಡ ವೈಫಲ್ಯ ಮೇಡಮ್ ಅವರೇ. ಅವರೇನೋ ಬಾಂಬ್ ಇದು ಶೂ ಅಲ್ಲಿ ಏನೋ ಸ್ಮೋಕಿಂಗ್ ಬಾಂಬ್ ತೊಗೊಂಡೋಗಿದ್ರಂತೆ. ಬೈ ಚಾನ್ಸ್ ಬೇರೆ ತೊಗೊಂಡು ಹೊಂಟೋಗ್ಬಿಟ್ರೆ, ಚಾಕು ಚೂರಿ ಇಕ್ಕೊಂಡು ಹೊಂಟೋಗ್ಬಿಟ್ಟು ಯಾರಿಗಾನ ಚುಚ್ಬಿಟ್ಟಿದ್ರೆ ಒಬ್ಬ MP ನಮ್ಮವನ್ನೇ, ನಮ್ಮ ಥರನೇ ನಾವೇನು ಯೋಚನೆ ಮಾಡಬೇಕಲ್ವ, ಅವರು ನಮ್ಮವರೇ ಅಲ್ವಾ. ಯಾರೋ ಚುಚ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ರು? ದೊಡ್ಡ ವೈಫಲ್ಯ ಅದು. ನೋಡಿ, ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ನಾವು ತುಂಬ ಆಸೆ ಪಡ್ತೀವಿ, ಅವ್ರು ರಕ್ಷಣೆ ಮಾಡ್ತಾವ್ರೆ ಅಂತ. ನಮ್ಮಲ್ಲೇ ರಕ್ಷಣೆ ಇಲ್ದಂಗೆ ಆಗ್ಬಿಟ್ಟಿದೆ. ಇವಾಗ ಔಟ್ಸೈಡಿಂದ ಭಯ ಇಲ್ಲ, ನಮ್ಮವ್ರದ್ದೇ ಭಯ ಆಗ್ಬಿಟ್ಟದೆ. ನೋಡಿ, ಸಂಸತ್ ಭವನ ಅದರಲ್ಲಿ 5 ಜನ 6 ಜನ ನುಗ್ಗವ್ರೆ ಅಂದರೆ ಅವ್ರಿಗೇನು ಚೆಕ್ಕೇ ಮಾಡ್ತಾಯಿಲ್ಲ, ಶೂ ಎಲ್ಲ ಹಾಕೊಂಡಿರೋದು ಅಂದರೆ ಮತ್ತೆ ಭದ್ರತಾ ವೈಫಲ್ಯ ಅಲ್ವಾ ಮೇಡಮ್ ಅವರದು. ಮೋದಿ ಅವರು ನಿಮ್ಮ ಪ್ರಕಾರ ಪ್ರಧಾನಿ ಆಗಬೇಕು ಅಂತ ನೀವೇ ಹೇಳಿದ್ದು. ಅವರು ಪ್ರಧಾನಿ ಆದರೆ ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ? ನಮ್ಮ ಎಕ್ಸ್ಪೆಕ್ಟೇಷನ್ ಏನಂದರೆ, ನಮಗೆ ಬೆಲೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ಬೇಕು. ರಕ್ಷಣೆ ಮಾತ್ರ ಸೂಪರಾಗಿ ಮಾಡ್ದವ್ರೆ, ಇಂಡಿಯಾ ರಕ್ಷಣೆ ಚೆನ್ನಾಗಿದೆ. ಬಟ್ ಬೆಲೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಜನಸಾಮಾನ್ಯರೆಲ್ಲ ಬದುಕ್ತಾರೆ. ಅದೊಂದು ಮೇಡಮ್ ಅವ್ರೆ ನಾವು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ವೆರಿ ಮಚ್.